ಎಲ್ಲರಿಗೂ ನಮಸ್ಕಾರ. ಗುರುಪೂರ್ಣಿಮೆಯ ಶುಭಾಶಯಗಳು. ಕಳೆದ 45 ವರ್ಷಗಳಿಂದ ವೈದ್ಯಮಿತ್ರ ಪತ್ರಿಕೆಯು ಆಯುರ್ವೇದ ರಂಗದಲ್ಲಿ ಎಲ್ಲರ ಅಚ್ಚುಮೆಚ್ಚಿನ ಪತ್ರಿಕೆಯಾಗಿ ಮುಂದುವರಿಯುತ್ತಿದೆ. ಅಲ್ಲದೆ ಈಗಿನ ಕಾಲದ ಯುವ ತರುಣ ಪೀಳಿಗೆಯವರು ಹೆಚ್ಚಾಗಿ ಯೂಟ್ಯೂಬ್ ಜಾಲತಾಣವನ್ನು ಅವಲಂಬಿಸುತ್ತಿರುವುದರಿಂದ ಆಯುರ್ವೇದ ಪತ್ರಿಕೆಯಾದ ವೈದ್ಯಮಿತ್ರ ಸಹ ಯೂಟ್ಯೂಬ್ ಚಾನಲ್ ಮೂಲಕ ಪಾದಾರ್ಪಣೆ ಮಾಡಲು ಹೆಮ್ಮೆ ಎನಿಸುತ್ತಿದೆ. ಇದರ ಸಂಪೂರ್ಣ ಜವಾಬ್ದಾರಿಯನ್ನು ಗೆಳೆಯರಾದ ಡಾಕ್ಟರ್ ವಿಕ್ರಮ್ ಶಿವಪ್ಪ ಮತ್ತು ಮಿತ್ರರಿಗೆ ವಹಿಸಿದ್ದೇನೆ. ಇದರಿಂದ ಆಯುರ್ವೇದ ಕ್ಷೇತ್ರದಲ್ಲಿ ಒಂದು ಮಹತ್ತರ ಹೆಜ್ಜೆಯನ್ನು ಇಟ್ಟಂತೆ ಆಗುತ್ತದೆ. ಆಯುರ್ವೇದ ಅಭಿಮಾನಿಗಳಾದ, ಆಯುರ್ವೇದ ಹಿತೈಷಿಗಳಾದ ಆಯುರ್ವೇದ ವೈದ್ಯರುಗಳು ಹೆಚ್ಚಾಗಿ ನನ್ನ ಈ ವೈದ್ಯಮಿತ್ರ ಜಾಲತಾಣಕ್ಕೆ ಸಬ್ಸ್ಕ್ರೈಬರ್ ಹಾಗೂ ಇದನ್ನು ಶೇರ್ ಮಾಡಿ ಜನಪ್ರಿಯತೆಗೊಳಿಸಬೇಕೆಂದು ಪ್ರಾರ್ಥಿಸುತ್ತೇನೆ. ವಂದನೆಗಳು. ನಮಸ್ತೆ ವೀಕ್ಷಕರೇ, ಈ ದಿನ ನಮ್ಮೊಂದಿಗೆ ವೈದ್ಯಮಿತ್ರ ಪತ್ರಿಕೆ ಸಂಪಾದಕರಾದ ಡಾಕ್ಟರ್ ವಿಕ್ರಮ್ ಅವರು ಜೊತೆಗಿದ್ದಾರೆ. ಅವರೊಂದಿಗೆ ನಾವು ಇವತ್ತು ಗುರುಪೂರ್ಣಿಮೆಯ ಬಗ್ಗೆ ಸ್ವಲ್ಪ ತಿಳಿದುಕೊಳ್ಳೋಣ. ಅವರಿಗೆ ನಮ್ಮ ಯೂಟ್ಯೂಬ್ ವೈದ್ಯಮಿತ್ರ ಕನ್ನಡ ಚಾನಲ್ಗೆ ಸ್ವಾಗತ. ನಮಸ್ತೆ ಡಾಕ್ಟರ್. ನಮಸ್ತೆ ಡಾಕ್ಟ್ರೆ, ಗುರುಪೂರ್ಣಿಮೆ ಎಂದರೇನು? ಗುರುಪೂರ್ಣಿಮೆಯ ವಿಶೇಷತೆ ಏನು? ಸ್ವಲ್ಪ ತಿಳಿಸಿಕೊಳ್ತೀರಾ ನಮಗೆ? ತುಂಬಾ ಒಳ್ಳೆ ಕ್ವಶನ್ನು. ಅದಕ್ಕಿಂತ ಮೊದಲು ಈ ಒಂದು ವೈದ್ಯಮಿತ್ರ ಯೂಟ್ಯೂಬ್ ಚಾನಲ್ಗೆ ನಮ್ಮ ವೀಕ್ಷಕರಿಗೆಲ್ಲ ಸ್ವಾಗತ ಸುಸ್ವಾಗತ. ಈ ಒಂದು ವೈದ್ಯಮಿತ್ರ ಯೂಟ್ಯೂಬ್ ಚಾನಲನ್ನು ನಾವು ಪ್ರಪ್ರಥಮವಾಗಿ ಮಾಡ್ತಾ ಇದ್ದೀವಿ. ಈ ಒಂದು ಚಾನಲನ್ನು ನಾವು ಗುರುಪೂರ್ಣಿಮೆ ದಿನಾನೇ ಒಂದು ಉದ್ಘಾಟನೆ ಮಾಡಬೇಕು ಅಥವಾ ತಮ್ಮೆಲ್ಲರಿಗೂ ಈ ಚಾನಲಿಂದ ಒಂದಿಷ್ಟು ವಿಷಯಗಳನ್ನು ತಿಳಿಸ್ಬೇಕು ಅಂತೇಳಿ ನಮ್ಮ ಅನೇಕ ಸ್ನೇಹಿತರು, ನಮ್ಮ ಸಾಫ್ಟ್ವೇರ್ ಇಂಜಿನಿಯರ್ಗಳು, ನಮ್ಮ ವೈದ್ಯರು ಬರೀ ಬರವಣಿಗೆ ಸಾಕಾಗ್ತಾ ಇಲ್ಲ, ನಿಮ್ಮ ಚಾನಲ್ ಮೂಲಕ ಅನೇಕ ವಿಷಯಗಳನ್ನು ಇನ್ನೊಂದು ಸ್ವಲ್ಪ ನಮಗೆ ತಿಳಿಸಿ ಜನಗಳಿಗೆಲ್ಲ ಆಯುರ್ವೇದದ ಬಗ್ಗೆ, ವೈದ್ಯಕೀಯ ವೃತ್ತಿ ಬಗ್ಗೆ, ವೈದ್ಯಕೀಯ ಆಯುರ್ವೇದವನ್ನು ಯಾವ ರೀತಿ ನಾವು ನಡೆಸ್ಕೊಂಡು ಹೋಗ್ಬೇಕು, ಮುಂದೆ ತಗೊಂಡು ಹೋಗ್ಬೇಕು ಅಂತೇಳಿ ಅನೇಕ ಜನ ಮಾಡ್ತಾ ಇದ್ದಾರೆ, ಆಲ್ರೆಡಿ ಸೇವೆ ಮಾಡ್ತಾ ಇದ್ದಾರೆ. ಅದರಲ್ಲಿ ನಮ್ಮದು ಒಂದು ಅಳಿಲ ಸೇವೆ ಇರಲಿ ಅಂತೇಳಿ ಈ ಚಾನಲನ್ನು ಮಾಡ್ತಾ ಇದ್ದೀವಿ. ಇದಕ್ಕೆ ನಮ್ಮ ವೀಕ್ಷಕರ ಸಹಕಾರ ಅತ್ಯಗತ್ಯ. ನಿಮ್ಮ ಸಲಹೆ ಸೂಚನೆಗಳು ಹಾಗೂ ಸಹಕಾರದಿಂದ ಮಾತ್ರ ಈ ಒಂದು ಚಾನಲ್ಗೆ ಒಳ್ಳೆ ಹೆಸರು ಬರೋಕ್ಕೆ ಸಾಧ್ಯ ಅಂತ ಅಂದ್ಕೊಂಡಿದ್ದೀನಿ. ಆ ಒಂದು ಪ್ರಯತ್ನದಲ್ಲಿ ನಾವು ಈ ಒಂದು ವೈದ್ಯಮಿತ್ರ ಕನ್ನಡ ಯೂಟ್ಯೂಬ್ ಚಾನಲ್ ಮಾಡಿಬಿಟ್ಟು ಇದರ ಒಂದು ಉದ್ದೇಶ ಏನು ಅಂದರೆ ಜ್ಞಾನದೆಡೆಗೆ ಒಂದು ಹೆಜ್ಜೆ ಅಂತೇಳಿ. ಇವತ್ತು ಎಲ್ಲ ಜ್ಞಾನಿಗಳಿದ್ದೀವಿ, ಆದರೆ ಎಷ್ಟು ಜ್ಞಾನ ಇದ್ರೂ ಇನ್ನೊಂದು ಸ್ವಲ್ಪ ನಾವು ಜ್ಞಾನ ಪಡಿಬೇಕು ಅಂತೇಳಿ ಮನುಷ್ಯನ ಒಂದು ಚತುರ್ವಿಧ ಪುರುಷಾರ್ಥದಲ್ಲಿ ಧರ್ಮ, ಅರ್ಥ, ಕಾಮ ಮತ್ತೆ ಮೋಕ್ಷ ಅಂತ ಇರುತ್ತೆ. ಮೋಕ್ಷ ಸಾಧನೆ ಮಾಡಬೇಕು ಅಂತ ಹೇಳಿದ್ರೆ, ನಾವು ಪುರುಷಾರ್ಥವನ್ನ ಅಚೀವ್ ಮಾಡಬೇಕು ಅಂತ ಹೇಳಿದ್ರೆ ಜ್ಞಾನದ ಮಹತ್ವ ತುಂಬಾ ಇರುತ್ತೆ. ಜ್ಞಾನದಿಂದ ಮಾತ್ರ ಮುಕ್ತಿ ಸಾಧ್ಯ. ಈಗ ಅನೇಕ ಪ್ರಾಣಿ ಪಕ್ಷಿಗಳಿದ್ದಾವೆ, ಅನೇಕ ಜೀವ ಜಂತುಗಳಿದ್ದಾವೆ, ಆದರೆ ಜ್ಞಾನವನ್ನ ಪಡಿತಕ್ಕಂಥದ್ದು ಅಥವಾ ಮೋಕ್ಷವನ್ನ ಸಿಗ್ತಕ್ಕಂಥದ್ದು ಮನುಷ್ಯನ ಜನ್ಮಕ್ಕೆ ಮಾತ್ರ. ಆದ್ರಿಂದ ಮೋಕ್ಷವನ್ನ ಪಡಿಬೇಕು ಅಂತ ಹೇಳಿದ್ರೆ ಗುರುವಿನ ಮಹತ್ವ ಅಥವಾ ಗುರುವಿನ ಮಾರ್ಗದರ್ಶನ ತುಂಬಾ ಮುಖ್ಯವಾಗಿರುತ್ತೆ. ಆ ಒಂದು ಗುರುವಿನ ಮಹತ್ವವನ್ನು ತಿಳಿಸ್ಲಿಕ್ಕೋಸ್ಕರ ಅಥವಾ ಗುರುವಿನ ಮಾರ್ಗದರ್ಶನದಿಂದ ನಾವು ಯಾವ ರೀತಿ ಉದ್ಧಾರ ಆಗ್ತೀವಿ ಅಂತ ತಿಳ್ಕೊಳ್ಳೋದಕ್ಕೋಸ್ಕರ ಅಥವಾ ಗುರು ನಮ್ಮ ಜೀವನದಲ್ಲಿ ಯಾಕೆ ಬೇಕು, ನಾವು ಮುಕ್ತಿಯನ್ನ ಹೆಂಗೆ ಸಾಧನೆ ಮಾಡ್ಬೋದು ಅಂತೇಳಿ ತಿಳಿಸೋದಕ್ಕೋಸ್ಕರ ಅಥವಾ ಅದನ್ನು ನೆನೆಸೋದಕ್ಕೋಸ್ಕರ ಗುರುಪೂರ್ಣಿಮೆಯನ್ನು ಮಾಡ್ತಾ ಇದ್ದೀವಿ. ಗುರುವೇ ಸರ್ವಲೋಕಾನಾಂ ಬಿಸಜೆ ಭವರೋಗಿನಾಂ ನಿಧಯೇ ಸರ್ವ ವಿದ್ಯಾನಾಂ ದಕ್ಷಿಣಾಮೂರ್ತಯೇ ನಮಃ ಅಂತಂದು ಹೇಳ್ತಾರೆ. ಏನಪ್ಪಾ ಅಂತ ಹೇಳಿದ್ರೆ, ಶಿವ ಮೊದಲನೇ ಗುರು ನಮಗೆ. ಶಿವ ನಮ್ಮ ಯೋಗಶಾಸ್ತ್ರದಲ್ಲಿ ಈ ಸಪ್ತ ಮಹರ್ಷಿಗಳಿಗೆ ಜ್ಞಾನವನ್ನ ಬೋಧನೆ ಮಾಡಿರ್ತಕ್ಕಂಥ ದಿನ ಈ ಗುರುಪೂರ್ಣಿಮೆ. ಅದೇ ರೀತಿ ಬುದ್ಧ ಪೂರ್ಣಿಮೆ ಸಹ ಅಂತ ಕರಿತೀವಿ ಈ ಒಂದು ದಿನಕ್ಕೆ. ಈ ದಿನ ಯಾವಾಗ ಬರುತ್ತೆ? ಆಷಾಢ ಮಾಸದ ಪೂರ್ಣಿಮೆಯ ದಿನದಂದು ಈ ಒಂದು ಗುರುಪೂರ್ಣಿಮೆ ಅಂತ ಆಚರಿಸ್ತೀವಿ. ಅದರಲ್ಲಿ ಬುದ್ಧ ಸಾರನಾಥದಲ್ಲಿ ಪ್ರವಚನ ಮಾಡಿರ್ತಕ್ಕಂಥ ಬೌದ್ಧ ಧರ್ಮವನ್ನು ಹೇಳ್ಕೊಟ್ಟಿರ್ತಕ್ಕಂಥ ದಿನ ಈ ಒಂದು ಪೂರ್ಣಿಮೆಯ ದಿನ ಅಂತ ಹೇಳಲಾಗುತ್ತದೆ.
ಅದೇ ರೀತಿ ವ್ಯಾಸ ಮಹರ್ಷಿಗಳು ಈ ವೇದಗಳನ್ನ ಬರೆದಿರ್ತಕ್ಕಂಥ ದಿವಸ, ವೇದಗಳನ್ನ ಜಗತ್ತಿಗೆ ನೀಡಿರ್ತಕ್ಕಂಥ ದಿವಸವನ್ನ ನಾವು ಗುರುಪೂರ್ಣಿಮೆಯಾಗಿ ಆಚರಿಸ್ತಿದ್ವಿ. ಗುರು ಅಂತ ಹೇಳಿದ್ರೆ ಏನಪ್ಪಾ ಅಂತ ಹೇಳಿದ್ರೆ ಒಂದು ಶಕ್ತಿ. ಗುರು ಅಂತ ಹೇಳಿದ್ರೆ ಒಂದು ಎನರ್ಜಿ. ಈಗ ದೇವತೆಗಳಿಗೂ ಸಹಿತ ಗುರು ಇದ್ದಾರೆ, ದಾನವರಿಗೂ ಸಹಿತ ಗುರು ಇದ್ದಾರೆ. ನೋಡಿ, ದೇವತೆಗಳು ಎಷ್ಟೇ ಬುದ್ಧಿವಂತರಾದ್ರೂ ಸಹಿತ ಅವರಿಗೆ ಗುರುವಿನ ಮಾರ್ಗದರ್ಶನ ಬೇಕೇ ಬೇಕಾಗುತ್ತೆ. ಬೃಹಸ್ಪತಿಯನ್ನ ತಾವು ಗುರುಗಳು ಅಂತ ಮಾಡ್ಕೊಂಡಿದ್ದಾರೆ ದೇವತೆಗಳು. ಅದೇ ರೀತಿ ದಾನವರು ಶುಕ್ರಾಚಾರ್ಯರನ್ನ ಗುರುಗಳು ಅಂತ ಮಾಡ್ಕೊಂಡಿದ್ದಾರೆ. ಯಾರಿಗೆ ಗುರು ಇರೋದಿಲ್ಲ, ಯಾರಿಗೆ ದಾರಿ ತೋರಿಸ್ತಕ್ಕಂಥ ಸನ್ಮಾರ್ಗವನ್ನ ತೋರಿಸ್ತಕ್ಕಂಥ ವ್ಯಕ್ತಿ ಇರೋದಿಲ್ಲ, ಅಂತಹ ಜೀವನ ಯಾವಾಗೂ ಕತ್ತಲೆಯಲ್ಲಿ ಇರುತ್ತೆ ಅಂತೇಳಿ ಈ ಒಂದು ಕತ್ತಲೆಯನ್ನ ಓಡಿಸೋದಕ್ಕೋಸ್ಕರ, ನಮ್ಮ ಜೀವನದಲ್ಲಿ ಬೆಳಕನ್ನ ಪಡೆಯೋದಕ್ಕೋಸ್ಕರ, ಮೋಕ್ಷವನ್ನ ಪಡೆಯೋದಕ್ಕೋಸ್ಕರ, ಅಥವಾ ನಮ್ಮ ಜೀವನದ ಸಾಧನೆಯನ್ನ ಮಾಡ್ಬೇಕಾದ್ರೆ ಯಾವ ರೀತಿ ಮಾಡ್ಬೇಕು ಅಂತ ಹೇಳೋದಕ್ಕೋಸ್ಕರ ಒಬ್ಬ ಗುರುವಿನ ಮಹತ್ವ ತುಂಬಾ ಇರುತ್ತೆ. ಆ ಒಂದು ಗುರುವಿನ ಮಹತ್ವ ಜಗತ್ತಿಗೆ ಗೊತ್ತಾಗ್ಬೇಕು. ಅದೇ ರೀತಿ ಯಾರ್ಯಾರು ಸಾಧನೆ ಮಾಡಿರ್ತಕ್ಕಂಥವ್ರು, ಯಾರ್ಯಾರು ಅತ್ಯಂತ ಒಳ್ಳೆಯ ವಿದ್ವಾಂಸರು, ಅಥವಾ ಯಾರ್ಯಾರು ನಮ್ಮ ಜೀವನದಲ್ಲಿ ಸಾಧನೆ ಮಾಡಬೇಕಾಗಿರೋರು, ತಮ್ಮ ಗುರುಗಳಿಗೆ ಈ ಒಂದು ದಿನದಲ್ಲಿ ಕೃತಜ್ಞತಾ ಭಾವವನ್ನು ಅರ್ಪಿಸೋಕ್ಕೋಸ್ಕರ ನಾವು ಈ ಒಂದು ಗುರುಪೂರ್ಣಿಮೆಯನ್ನ ಮಾಡ್ತಾ ಇದ್ವಿ. ಈ ಒಂದು ಜುಲೈ 21ನೇ ತಾರೀಕು ಭಾನುವಾರ, ಈ ವರ್ಷದ 24ರ ಗುರುಪೂರ್ಣಿಮೆಯನ್ನ ಪ್ರಪಂಚದಾದ್ಯಂತ, ಎಸ್ಪೆಷಲಿ ಭಾರತದಲ್ಲಿ ಅತ್ಯಂತ ವಿಜೃಂಭಣೆಯಿಂದ ಎಲ್ಲ ಕಡೆ ಮಾಡ್ತಾರೆ. ಇದು ಬರೀ ಕರ್ನಾಟಕದಲ್ಲಿ ಇಲ್ಲ, ಇಡೀ ದೇಶದಾದ್ಯಂತ ಮಾಡ್ತಕ್ಕಂಥ ಒಂದು ವಿಶಿಷ್ಟವಾದ ಸಂಪ್ರದಾಯ ನಮ್ಮ ಭಾರತದಲ್ಲಿದೆ. ಅದಕ್ಕೆ ಈ ಒಂದು ಗುರುಪೂರ್ಣಿಮೆಯನ್ನ ಮಾಡ್ತೀವಿ ಅಂತೇಳಿ ಹೇಳ್ತಾ ಇದ್ದೀನಿ. ವೀಕ್ಷಕರೇ, ಡಾಕ್ಟರ್ ವಿಕ್ರಮ್ ಅವರು ಗುರುಪೂರ್ಣಿಮೆ ಎಂದರೇನು, ಗುರುಪೂರ್ಣಿಮೆಯ ಮಹತ್ವವೇನು ಅಂತ ಅದನ್ನ ಚೆನ್ನಾಗಿ ನಮಗೆ ತಿಳಿಸ್ಕೊಟ್ರು. ಈಗ ಗುರುವಿನ ಸ್ಥಾನಮಾನ ಏನು ಅಂತ ನಮ್ಮ ಡಾಕ್ಟರ್ ಒಂದಿಗೆ ತಿಳಿದುಕೊಳ್ಳೋಣ. ಗುರುವಿನ ಸ್ಥಾನಮಾನಗಳೇನು ಅಂತ ಸ್ವಲ್ಪ ವಿವರಣೆ ಕೊಡಿ ನಮ್ಮ ವೀಕ್ಷಕರಿಗೆ. ಈಗ ನಮ್ಮ ಶ್ಲೋಕದಲ್ಲೂ ನೋಡ್ತೀವಿ ನಾವು, ಗುರು ಬ್ರಹ್ಮ, ಗುರು ವಿಷ್ಣು, ಗುರುದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ, ತಸ್ಮೈ ಶ್ರೀ ಗುರುವೇ ನಮಃ ಅಂತ ಹೇಳ್ತಾರೆ. ಈಗ ನೋಡಿ, ಗುರುವಿಗೆ ಸ್ಥಾನಮಾನ ಅಂತ ಹೇಳಿದ್ರೆ ಬ್ರಹ್ಮ, ವಿಷ್ಣು, ಮಹೇಶ್ವರಗೆ ಏನ್ ಸ್ಥಾನ ಇದೆ, ಆ ಸ್ಥಾನವನ್ನ ನಾವು ಗುರುವಿಗೆ ಕೊಟ್ಟಿದ್ದೀವಿ ಭಾರತದಲ್ಲಿ, ನಮ್ಮ ಸಂಸ್ಕೃತಿನಲ್ಲಿ. ಗುರುವಿನ ಗುಲಾಮನಾಗದ ತನಕ ದೊರೆಯದಣ್ಣ ಮುಕುತಿ ಅಂತ ಕನ್ನಡದಲ್ಲಿ ಹೇಳಿದ್ದಾರೆ. ಅದೇ ರೀತಿ ಸಂತ ಕಬೀರರು ಸಹಿತ ಹೇಳ್ತಾರೆ, ಗುರು ಇಲ್ಲ ಅಂತ ಹೇಳಿದ್ರೆ ನಮ್ಮ ಜೀವನದಲ್ಲಿ ನಾವು ಏನು ಸಾಧನೆ ಮಾಡಕ್ ಆಗೋದೇ ಇಲ್ಲ. ಗುರುವಿನ ಸ್ಥಾನ ಅಂತ ಹೇಳಿದ್ರೆ ಆ ಥರದ್ದು. ಇವತ್ತು ನಾನು ಆಗ್ಲೇ ಹೇಳಿದೆ, ದೇವತೆಗಳಿಗೂ ಸಹಿತ ಗುರು ಬೇಕು, ದಾನವರಿಗೂ ಸಹಿತ ಗುರು ಬೇಕು. ಹಂಗಾಗಿ ನಮ್ಮ ಜೀವನದಲ್ಲಿ ಪ್ರಪ್ರಥಮವಾಗಿ ಬರ್ತಕ್ಕಂಥ ಸ್ಥಾನ ಗುರುವಿನ ಸ್ಥಾನ. ಗುರು ಅಂದ್ರೆ ಯಾರೋ ಹೊರಗಿನವ್ರು ಅಂತ ಏನಲ್ಲ. ಇವತ್ತು ನಮ್ಮ ತಂದೆ ತಾಯಿಗಳೇ ನಮ್ಮ ಗುರುಗಳು. ಮಾತೃದೇವೋಭವ, ಪಿತೃದೇವೋಭವ, ಆಚಾರ್ಯ ದೇವೋಭವ ಅಂತೇಳಿ ನಾವು ಪ್ರತಿಯೊಂದನ್ನು ಗುರುವನ್ನ ನಾವು ದೇವತೆಗಳನ್ನಾಗಿ ನೋಡ್ತೀವಿ. ತಂದೆ ತಾಯಿಯೇ ಪ್ರಥಮ ಗುರು ಆಗಿರ್ತಾರೆ, ನಮ್ಮ ತಾಯಿಯೇ ಮೊದಲನೇ ಗುರು ಅಂತ ಹೇಳ್ತೀವಿ. ಇವತ್ತು ಪ್ರತಿಯೊಂದು ನಾವು ಇವತ್ತು ಹುಟ್ಟಿದಾಗ ನಾವು ಕುತ್ಕೊಳ್ಳೋದ್ರಿಂದ ಹಿಡಿದು, ನಡೆಯೋದ್ರಿಂದ ಹಿಡಿದು, ನಮ್ಮ ದಿನನಿತ್ಯ ಕರ್ಮಗಳನ್ನ ಮಾಡೋದ್ರಿಂದ ಹಿಡಿದು, ಪ್ರತಿಯೊಂದು ಮಾತಾಡೋದು, ಈಗ ನೋಡಿ ಮಾತೃಭಾಷೆ ಅಂತ ಕರಿತೀವಿ. ಆ ಮಾತೃಭಾಷೆಯನ್ನು ಕಲ್ಸೋರು ಯಾರು? ತಾಯಿಯೇ ಪ್ರಥಮ ಗುರು. ನಾವು ಮನೆಯಲ್ಲಿ ಆಹಾರವನ್ನ ಹೆಂಗ್ ತಗೋಬೇಕು, ಯಾವ ರೀತಿ ಇರ್ಬೇಕು, ಶಿಸ್ತಿನಿಂದ ಇರ್ಬೇಕು ಕಲ್ಸೋದು ಯಾರು? ತಂದೆನೇ ಗುರು. ಗುರುವಿನ ಸ್ಥಾನ ಕೆಲವೊಂದ್ಸರಿ ದೇವತೆಗಳಿಗಿನ ದೊಡ್ಡ ಸ್ಥಾನ ಆಗುತ್ತೆ ಗುರುವಿನ ಸ್ಥಾನ. ಆ ರೀತಿ ಗುರು ಅಂದ್ರೆ ಒಂದು ವಜನ್ ಅಂತ ಕರಿತೀವಿ, ಅಂದ್ರೆ ತೂಕ ಇರ್ತಕ್ಕಂಥ ವ್ಯಕ್ತಿ ಅಥವಾ ಉತ್ತಮ ಸ್ಥಾನ ಇರ್ತಕ್ಕಂಥ ವ್ಯಕ್ತಿ. ಈ ರೀತಿ ಗುರುವಿನ ಸ್ಥಾನ ತ್ರಿಮೂರ್ತಿ ರೂಪ ಆಗಿರ್ತಕ್ಕಂಥ ದತ್ತ ಗುರುಗಳು ಇರ್ತಾರೆ. ಆ ರೀತಿ ಗುರು ಸ್ಥಾನ ದೇವತೆಗಳಿಗೂ ಸಿಗದಂತಹ ಸ್ಥಾನ ಅದು. ಆ ಸ್ಥಾನವನ್ನ ಅನುಭವಿಸಿದವರಿಗೆ ಮಾತ್ರ ಗೊತ್ತಿರುತ್ತೆ. ವೀಕ್ಷಕರೇ, ಗುರುವಿನ ಸ್ಥಾನಮಾನದ ಬಗ್ಗೆ ನಾವು ತಿಳಿದುಕೊಂಡ್ವಿ. ಡಾಕ್ಟರ್ ವಿಕ್ರಮ್ ಅವರು ಗುರುವಿನ ಸ್ಥಾನಮಾನ ತ್ರಿಮೂರ್ತಿಗಳಿಗಿಂತ ಮೀರಿದ್ದು ಅಂತ ಅದ್ರ ಬಗ್ಗೆ ಹೇಳಿದ್ರು. ಈಗ ಯೋಗ್ಯ ಗುರು ಅಂದ್ರೆ ಏನು ಅಂತ ನಮ್ಮ ಡಾಕ್ಟರ್ ಜೊತೆ ತಿಳಿದುಕೊಳ್ಳೋಣ. ಸ್ವಲ್ಪ ತಿಳಿಸಿಕೊಡಿ ಡಾಕ್ಟರೇ ನಮ್ಮ ವೀಕ್ಷಕರಿಗೆ. ಏನಪ್ಪ ಯೋಗ್ಯ ಗುರು ಅಂತ ಹೇಳಿದ್ರೆ ಉತ್ತಮವಾದ ಗುರು. ಇವತ್ತು ನಮಗೆ ಉತ್ತಮವಾದ ಗುರು ಸಿಗೋದು ಕಷ್ಟ ಆಗ್ಬಿಟ್ಟಿದೆ. ಅದೇ ರೀತಿ ಒಬ್ಬ ಉತ್ತಮವಾದ ಗುರುಗೆ ಒಬ್ಬ ಉತ್ತಮವಾದ ಶಿಷ್ಯ ಸಿಗೋದು ಕಷ್ಟ ಆಗಿದೆ. ಹಿಂದಿನ ಕಾಲದಲ್ಲಿ ಗುರು ಶಿಷ್ಯ ಪರಂಪರೆ ಅಂತ ಇತ್ತು. ಏನಂತ ಹೇಳಿದ್ರೆ ಎಲ್ಲಾ ಮಕ್ಕಳು ಸಹಿತ ಗುರುಗಳ ಹತ್ರನೇ ಹೋಗ್ಬಿಟ್ಟು ಅಲ್ಲೇ ಅವ್ರ ಸೇವೆಯನ್ನ ಮಾಡ್ಕೊಂಡು
ಅವರಲ್ಲಿ ಇರ್ತಕ್ಕಂಥ ಅನೇಕ ವಿದ್ಯೆಗಳು, 64 ವಿದ್ಯೆಗಳಲ್ಲಿ ಅನೇಕ, ಆ ಗುರುವಿಗೆ ಎಷ್ಟು ವಿದ್ಯೆ ಗೊತ್ತಿರುತ್ತೆ ಅದನ್ನ ಕಲ್ತ್ಬಿಟ್ಟು ಜೀವನದ ಪಾಠಗಳು, ಮೌಲ್ಯಗಳು, ನಾವು ಜನಗಳ ಸಮಾಜದಲ್ಲಿ ಯಾವ ರೀತಿ ಇರಬೇಕು, ನಾವು ಸಮಾಜದಲ್ಲಿ ಯಾವ ರೀತಿ ಸೇವೆ ಮಾಡಬೇಕು, ನಮ್ಮ ಮುಂದಿನ ಜನಾಂಗಕ್ಕೆ ನಾವು ಏನ್ ಕೊಡಬೇಕು, ಯಾವ್ಯಾವ ವಿದ್ಯೆಗಳನ್ನ ಯಾರ್ಯಾರು ಕಲಿಬೇಕು ಅಂತಾನೂ ಸಹಿತ ಇತ್ತು ಹಿಂದಿನ ಕಾಲದಲ್ಲಿ. ಅದೇ ರೀತಿ ಅವ್ರು ಮಾಡ್ತಾ ಇದ್ರು. ಇವತ್ತೇನಾಗಿದೆ, ಬರೀ ಹಣ, ದುಡ್ಡಿದ್ರೆ ನಾವ್ ಏನ್ ಬೇಕಾದ್ರೂ ಕಲಿತೀವಿ, ನಾವ್ ಏನ್ ಬೇಕಾದ್ರೂ ಗಳಿಸ್ಬೋದು ಅನ್ನೋಂತ ಒಂದು ಭಾವನೆ ಬಂದ್ಬಿಟ್ಟಿದೆ ನಮ್ಮ ಜನಗಳಲ್ಲಿ. ನಾವು ದುಡ್ಡು ಕೊಟ್ರೆ ಯಾವ ಸೀಟ್ ಬೇಕಾದ್ರೂ ತಗೋಬಹುದು, ಸೀಟ್ ತಗೋಬಹುದು, ಅಲ್ಲಿ ಇರ್ತಕ್ಕಂಥ ಕಲಿಕೆಯನ್ನ ಕಲಿಸ್ಲಿಕ್ಕೆ ಒಬ್ಬ ಯೋಗ್ಯ ಗುರು ಮಾತ್ರ ಸಾಧ್ಯ. ಇವತ್ತು ಯಾರು ಬೇಕಾದ್ರೂ ಮೆಡಿಕಲ್ ಸೀಟ್ ತಗೋಬಹುದು, ಆದ್ರೆ ನಾವು ಉತ್ತಮ ವೈದ್ಯ ಆಗ್ಬೇಕು ಅಂತ ಹೇಳಿದ್ರೆ ಆ ಕಲಿಸ್ತಕ್ಕಂಥ ವೈದ್ಯನೂ ಸಹಿತ ಉತ್ತಮವಾಗಿರ್ತಕ್ಕಂಥ ಒಂದು ಚಿಕಿತ್ಸೆಯಲ್ಲಿ ಇರ್ಬೋದು, ಶಾಸ್ತ್ರದಲ್ಲಿ ಇರ್ಬೋದು, ಪರಿಪೂರ್ಣನಾಗಿರ್ಬೇಕು, ತಜ್ಞನಾಗಿರ್ಬೇಕು. ಅಂತಹ ಒಂದು ವ್ಯಕ್ತಿಯಿಂದ, ಅಂತಹ ಒಂದು ವೈದ್ಯನಿಂದ ಮಾತ್ರ ನೆಕ್ಸ್ಟ್ ಬರ್ತಕ್ಕಂಥ ಫ್ಯೂಚರ್ ಜನರೇಷನ್ ಡಾಕ್ಟರ್ಸ್ ಅಂತ ಏನ್ ಕರಿತೀವಿ, ಅವರು ಸಮಾಜಕ್ಕೆ ಉತ್ತಮವಾದಕ್ಕಿರ್ತಕ್ಕಂಥ ಕೊಡುಗೆಯನ್ನು ಕೊಡಕ್ಕೆ ಸಾಧ್ಯ. ಇಲ್ಲ ಅಂತ ಹೇಳಿದ್ರೆ ಏನಾಗುತ್ತೆ, ಆ ಗುರು ಏನು ಹೇಳ್ಕೊಟ್ಟಿರ್ತಾನೆ ಅದೇ ರೀತಿ ಶಿಷ್ಯನೂ ಆಗ್ತಾನೆ. ನಾವು ಗುರುಗಳಾಗಿರ್ತಕ್ಕಂಥವ್ರು ಸರಿಯಾಗಿ ಹೇಳ್ಕೊಟ್ರೆ ಸರಿಯಾದ ಶಿಷ್ಯ ಉತ್ಪತ್ತಿ ಆಗ್ತಾನೆ. ನಾವು ಗುರುಗೆ ಸರಿಯಾಗಿ ಗೊತ್ತಿಲ್ಲ ಅಂತ ಹೇಳಿದ್ರೆ ಅವರು ನೆಕ್ಸ್ಟ್ ಸರಿಯಾಗಿ ಸಮಾಜಕ್ಕೆ ನಾವೇನು ಕೊಡುಗೆ ಕೊಟ್ಟಂಗ. ಆ ರೀತಿ ಉತ್ತಮ ಗುರುವಿನ ಒಂದು ಉತ್ತಮ ಗುಣಗಳನ್ನ ಇದ್ರೆ ಮಾತ್ರ ಅವರು ಉತ್ತಮ ಗುರು ಆಗ್ತಾರೆ. ಇವತ್ತು ಬರೀ ಹಣಕ್ಕೋಸ್ಕರ ಮಾಡೋದು, ನಾವು ಹೆಸರಿಗೋಸ್ಕರ ಮಾಡೋದು, ಇನ್ನೊಂದು ಮಾಡೋದು, ಆತರ ಮಾಡೋದ್ರಿಂದ ಗುರು ಉತ್ತಮ ಆಗಕ್ಕೆ ಯಾವಾಗೂ ಸಾಧ್ಯ ಇಲ್ಲ ಅಂತ ಹೇಳ್ತೀನಿ. ವೀಕ್ಷಕರೇ, ಈಗ ನಾವು ಯಥಾ ಗುರು ತಥಾ ಶಿಷ್ಯ ಅಂತ ನಮ್ಮ ಡಾಕ್ಟರ್ ತಿಳಿಸ್ಕೊಟ್ರು. ಈಗ ನಾವು ಆಧ್ಯಾತ್ಮದಲ್ಲಿ ಗುರುವಿನ ಸಂಬಂಧ ಹೇಗಿರುತ್ತೆ ಅಂತ ಸ್ವಲ್ಪ ತಿಳಿದುಕೊಳ್ಳೋಣ. ಡಾಕ್ಟ್ರೆ, ಸ್ವಲ್ಪ ನಮ್ಮ ವೀಕ್ಷಕರಿಗೆ ಇದರ ಬಗ್ಗೆ ಸವಿಚಾರವಾಗಿ ತಿಳಿಸ್ಕೊಡಿ ಅಂತ ಕೇಳ್ತಾ ಇದ್ದೀನಿ. ನಾವು ಭಾರತ ದೇಶದಲ್ಲಿ ನಮ್ಮಲ್ಲಿ ಆಧ್ಯಾತ್ಮಿಕ ಬ್ಯಾಕ್ ಗ್ರೌಂಡ್ ಅಂತ ಕರಿತೀವಿ. ನಾವು ಪ್ರತಿಯೊಬ್ರು ಸಹಿತ ಆಧ್ಯಾತ್ಮಿಕತೆ ಹತ್ರನೇ ನಾವು ಆ ಒಂದು ಸರ್ಕಲ್ ಅಲ್ಲೇ ತಿರುಗಾಡ್ತಾ ಇರ್ತೀವಿ. ಆಮೇಲೆ ಮುಕ್ತಿಗೆ ಆಧ್ಯಾತ್ಮಿಕತೆನೂ ಸಹಿತ ಒಂದು ಮಾರ್ಗ ಆಗಿರುತ್ತೆ. ನಮ್ಮ ಜೀವನದಲ್ಲಿ ಸರಿಯಾಗಿ ನಡಿಬೇಕು, ಗುರು ಹಿರಿಯರಿಗೆ ಮರ್ಯಾದೆ ಕೊಡಬೇಕು, ಹಣ ಅಂತಸ್ತು ಇದಕ್ಕೆ ಬೆಲೆ ಜಾಸ್ತಿ ಕೊಡಬಾರ್ದು, ಈ ಸದೃತ ಅಂತ ಕರಿತೀವಿ ನಮ್ಮ ಆಯುರ್ವೇದದಲ್ಲಿ, ಆಚಾರ್ಯ ರಸಾಯನ ಅಂತ ಕರಿತೀವಿ. ಇದನ್ನೆಲ್ಲ ಆಧ್ಯಾತ್ಮಿಕ ಒಂದು ಹಿನ್ನೆಲೆಯಲ್ಲೇ ಹೇಳಿರ್ತಕ್ಕಂಥದ್ದು. ಇವತ್ತು ಸ್ವಾಮಿ ವಿವೇಕಾನಂದರು ಏನಪ್ಪ ಹೇಳ್ತಾರೆ ಅಂತಂದ್ರೆ, ಪ್ರತಿಯೊಂದು ಜೀವಿ ಅಂತಿಮವಾಗಿ ಪರಿಪೂರ್ಣತೆಯನ್ನ ಹೊಂದಬೇಕು ಹಾಗೂ ಮುಕ್ತಿಯನ್ನ ಹೊಂದಬೇಕು. ಅದಕ್ಕೆ ನಾವು ಇವತ್ತು ಹಿಂದಿನ ಜನ್ಮದಲ್ಲಿ ಏನೇನು ಕರ್ಮಗಳನ್ನ ಮಾಡಿರ್ತೀವಿ, ಆ ಒಂದು ಕರ್ಮಗಳಿಗೆ ಅನುಸಾರವಾಗಿ ನಮಗೆ ನಮ್ಮ ಇಂದಿನ ಜೀವನ, ಇವತ್ತಿನ ಜೀವನ ನಡೀತಾ ಇರುತ್ತೆ. ನಮ್ಮ ಆರೋಗ್ಯ ಇರ್ಬೋದು, ಐಶ್ವರ್ಯ ಇರ್ಬೋದು, ಅಂತಸ್ತು ಇರ್ಬೋದು, ವಿದ್ಯೆ ಇರ್ಬೋದು, ನಾವು ಪೂರ್ವಜನ್ಮ ಕೃತೆ ಪಾಪ ಅಥವಾ ಪುಣ್ಯಗಳ ಒಂದು ಫಲವಾಗಿ ಬರ್ತಾ ಇರುತ್ತೆ. ಇವತ್ತು ಏನಾದ್ರು ನಮ್ಗೆ ಕೆಟ್ಟದಾಗಿದೆ ಅಂತ ಕೆಲವೊಬ್ಬ ಅಂದ್ರೆ, ಅಥವಾ ಯಾವ್ದೋ ಒಂದು ಕಾಯಿಲೆ ಬಂದ್ರೆ ಹೇಳ್ತಾರೆ, ಪೂರ್ವಜನ್ಮ ಕೃತೆ ಪಾಪ ವ್ಯಾಧಿ ರೂಪೇಣ ಬಾಧೆ ಐತಿ ಅಂತ ಹೇಳ್ತಾರೆ. ಈ ಒಂದು ನಾವು ಪೂರ್ವಜನ್ಮದಲ್ಲಿ ಮಾಡಿರೋ ಫಲದಿಂದ ಇವತ್ತು ಅನುಭವಿಸ್ತಾ ಇರ್ತೀವಿ. ಆದ್ರೆ ಇದೇ ಜನ್ಮ ಮತ್ತೆ ಈ ಮನುಷ್ಯ ಜನ್ಮದಲ್ಲಿ ಬಂದಾಗೂ ಸಹಿತ ನಾವು ಅದೇ ರೀತಿ ಕರ್ಮಗಳನ್ನ, ಬೇರೆ ಬೇರೆ ಕೆಟ್ಟ ದಾರಿಯನ್ನ ಹಿಡಿದು ನಾವು ದುಷ್ಕರ್ಮಗಳನ್ನ ಮಾಡಿದ್ರೆ ನಮ್ಮ ಮುಂದಿನ ಜನ್ಮ ಅಂತ ನಾವು ನಮ್ಮ ಹಿಂದೂ ಧರ್ಮದಲ್ಲಿ ನಾವು ನಂಬ್ತೀವಿ. ಆಕ್ಚುಲಿ ಆ ಒಂದು ಮುಂದಿನ ಜನ್ಮ ಚೆನ್ನಾಗಿರ್ಬೇಕು ಅಂತ ಹೇಳಿದ್ರೆ ಈ ಜನ್ಮದಲ್ಲಿ ನಾವು ಒಂದು ಸರಿಯಾದ ದಾರಿನಲ್ಲಿ ನಡಿಬೇಕು. ಅದಕ್ಕೆ ಅಧ್ಯಾತ್ಮ ಅಂತ ಕರೆಯೋದು. ನಾವು ಸರಿಯಾದ ಮಾರ್ಗದಲ್ಲಿ ನಡಿಬೇಕು ಅಂತ. ಈ ಅಧ್ಯಾತ್ಮದಲ್ಲಿ ನಾವು ಶಿವನನ್ನ ಗುರು ಅಂತ ಕರಿತೀವಿ, ವೇದವ್ಯಾಸರನ್ನ ಗುರು ಅಂತ ಕರಿತೀವಿ, ಗೋವಿಂದ ಭಗವತ್ಪಾದಾಚಾರ್ಯರನ್ನ ಗುರು ಅಂತ ಕರಿತೀವಿ, ಶಂಕರಾಚಾರ್ಯರನ್ನ ಗುರು ಅಂತ ಕರಿತೀವಿ, ಶ್ರೀರಾಮಕೃಷ್ಣರು, ವಿವೇಕಾನಂದರು, ರಾಘವೇಂದ್ರ ಸ್ವಾಮಿಗಳು, ಮಧ್ವಾಚಾರ್ಯರು ಇರ್ಬೋದು, ರಾಮಾನುಜಾಚಾರ್ಯರು ಇರ್ಬೋದು, ವೇದವ್ಯಾಸರು ಇರ್ಬೋದು, ಬಸವಣ್ಣರು ಇರ್ಬೋದು, ಸಿದ್ದೇಶ್ವರ ಗುರುಗಳು ಇರ್ಬೋದು, ರಮಣ ಮಹರ್ಷಿಗಳು ಇರ್ಬೋದು, ಸಾಯಿಬಾಬಾ ಇರ್ಬೋದು, ಶ್ರೀ ಶ್ರೀ ರವಿಶಂಕರ್ ಗುರುಜಿ ಅವರು ಇರ್ಬೋದು. ಆತ್ಮ ಸಾಧನೆಗೆ ನಮ್ಮ ಜೀವನವನ್ನ, ನಮ್ಮ ಜೀವನದಲ್ಲ ಬರ್ತಕ್ಕಂಥ ಕಷ್ಟಗಳನ್ನ ಅಥವಾ ನಾವು ಮಾಡ್ತಕ್ಕಂಥ ತಪ್ಪುಗಳನ್ನು ತಿದ್ದಿ ಹೇಳಲಿಕ್ಕೆ ಒಂದು ಮಾರ್ಗದರ್ಶಕರಾಗಿ, ನಮ್ಮ ಮುಂದಿನ ಜೀವನಕ್ಕೆ ಬೆಳಕಾಗಿ ನಮ್ಮಲ್ಲಿ ಕಾಣ್ತಾ ಇದ್ದಾರೆ. ಹಂಗಾಗಿ ಆಧ್ಯಾತ್ಮಿಕತೆಗೂ ಮತ್ತೆ ಗುರುವಿನ ಒಂದು ಮಾರ್ಗದರ್ಶನಕ್ಕೂ ಅತ್ಯಂತ ಅಮೂಲ್ಯವಾದ ಒಂದು ಅವಿನಾಭಾವ ಸಂಬಂಧ ಇದೆ. ಹಂಗಾಗಿ ಗುರುವಿಲ್ಲದೆ ಆಧ್ಯಾತ್ಮಿಕತೆ ಇಲ್ಲ, ಆಧ್ಯಾತ್ಮಿಕತೆ ಇಲ್ಲದೆ ನಮ್ಗೆ ಗುರು ಇಲ್ಲ, ಹಾಗೂ ಆಧ್ಯಾತ್ಮಿಕತೆ ಹಾಗೂ ಗುರು ಇಲ್ಲದೆ ನಮ್ಮ ಜೀವನ ಪರಿಪೂರ್ಣ ಆಗೋದಿಲ್ಲ ಅಂತೇಳಿ ಹೇಳಕ್ ಇಷ್ಟಪಡ್ತೀನಿ. ವೀಕ್ಷಕರೇ, ಆಧ್ಯಾತ್ಮಿಕತೆ ಮತ್ತು ಗುರುವಿನ ಅವಿನಾಭಾವ ಸಂಬಂಧದ ಬಗ್ಗೆ ತಿಳಿಸ್ಕೊಂಡ್ವಿ. ಈಗ ಸರ್ವಜ್ಞರಂತೆ ವರ್ತಿಸುವ ಗುರುವಿನ ಬಗ್ಗೆ ನೀವ್ ಏನ್ ಹೇಳ್ತೀರಿ ಡಾಕ್ಟ್ರೆ? ಇವತ್ತು ಅನೇಕ ಜನಗಳು, ಅನೇಕ ಗುರುಗಳು ಸ್ವಲ್ಪನೇ ತಿಳ್ಕೊಂಡಿರ್ತಾರೆ, ಆದ್ರೆ ನನಗೆ ಎಲ್ಲ ಗೊತ್ತು ಅಂತ ಹೇಳ್ತಾರೆ. ಏನಪ್ಪಾ ಅಂತ ಹೇಳಿದ್ರೆ, ಗುರು ಅತ್ಯಂತ ಜ್ಞಾನಿ ಆಗಿರ್ಬೇಕು, ತುಂಬಾ ಜಾಣನಾಗಿರ್ಬೇಕು,
ಹಾಗೂ ಅವನ ಅಗಾಧವಾದ ಜ್ಞಾನನೇ ಅವನ ಐಡೆಂಟಿಟಿ ಆಗಿರಬೇಕು. ಅದೇ ರೀತಿ ಶಿಷ್ಯನು ಸಹಿತ ಗುರುವಿನ ಸೇವಕನಾಗಿರ್ಬೇಕು, ಗುರುವಿನ ಗುಲಾಮನಾಗಿರ್ಬೇಕು, ಗುರುವಿನ ಆಜ್ಞೆಯನ್ನ ಮೀರಬಾರ್ದು. ಆ ರೀತಿ ಇದ್ದಾಗ ಮಾತ್ರ ಗುರು ಶಿಷ್ಯರ ಸಂಬಂಧಗಳು ಚೆನ್ನಾಗಿರುತ್ತೆ, ಅಥವಾ ಗುರು ಏನು ಹೇಳ್ಕೊಡ್ತಾರೆ ಶಿಷ್ಯ ಕಲಿಯುವಂತ ಒಂದು ಪರಿಸರ ಅಲ್ಲಿ ನಿರ್ಮಾಣ ಆಗುತ್ತೆ. ಗುರುವಿನ ಮಾರ್ಗದರ್ಶನದಲ್ಲಿ ನಡೆದಿರ್ತಕ್ಕಂಥ ವ್ಯಕ್ತಿ ಯಾವಾಗೂ ಹಾಳಾಗಕ್ಕೆ ಸಾಧ್ಯ ಇಲ್ಲ. ಆದ್ರೆ ಇವತ್ತೇನಾಗ್ತಿದೆ, ಕೆಲವೊಂದು ಹಣ ಅಥವಾ ತಮ್ಮ ಸ್ಥಾನಮಾನಗಳ ದುರ್ಬಳಕೆ ಇಂದ ಏನಾಗ್ತಿದೆ, ಗುರು ಸ್ವಲ್ಪ ತಿಳ್ಕೊಂಡಿರ್ತಾರೆ, ಅಲ್ಪವಿದ್ಯೆ ಮಹಾಗರ್ವಿ ಅಂತ ಹೇಳ್ತಾರೆ ನಮ್ಮಲ್ಲಿ. ಸ್ವಲ್ಪನೇ ಕಲ್ತಿರ್ತಾರೆ, ಆದ್ರೆ ತನಗೆ ಎಲ್ಲ ಗೊತ್ತು, ಈಗೋಯಿಸಮ್ ಅಂತ ಕರಿತೀವಿ, ನನ್ ಬಿಟ್ರೆ ಯಾರು ಇಲ್ಲ, ಅಥವಾ ಗುರುನೇ ಇನ್ನೊಬ್ಬ ಗುರುಗೆ ರೆಸ್ಪೆಕ್ಟ್ ಕೊಡದೆ ಇರತಕ್ಕಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ. ನನ್ ಬಿಟ್ರೆ ಬೇರೆ ಯಾರು ಇಲ್ಲ, ನಾನೇ ಎಲ್ಲ ಅನ್ನೋ ತರ ಆಗಿದೆ. ಅಂತಹ ಗುರುಗಳಿಂದ ನಮ್ಮ ವಿದ್ಯಾರ್ಥಿಗಳಾಗಿರ್ಬೋದು ಅಥವಾ ಜ್ಞಾನಾರ್ಥಿಗಳಾಗಿರ್ಬೋದು ಸ್ವಲ್ಪ ಅಂತ ಗುರುಗಳಿಂದ ನೋಡ್ಬಿಟ್ಟು ಅಂತ ಗುರುಗಳಿಂದ ಸ್ವಲ್ಪ ಅಂತರವನ್ನ ಕಾಪಾಡಿಕೊಂಡು ಯೋಗ್ಯ ಗುರುಗಳ ಹತ್ರ ಹೋದಾಗ ಮಾತ್ರ ನಾವು ಒಳ್ಳೆಯ ವಿದ್ಯಾರ್ಥಿಗಳಾಗ್ಬೋದು, ಅಥವಾ ಸಮಾಜಕ್ಕೆ, ಪರಿಪೂರ್ಣ ಸಮಾಜಕ್ಕೆ, ಪ್ರಜ್ಞಾವಂತ ಸಮಾಜಕ್ಕೆ, ಅಥವಾ ನಮ್ಮ ಒಂದು ಸ್ವಸ್ಥ ಸಮಾಜಕ್ಕೆ ನಾವು ಒಂದು ಕೊಡುಗೆಯನ್ನು ಕೊಡ್ಬೋದು, ಸಮಾಜವನ್ನ ಜಾಗೃತಗೊಳಿಸ್ಬೋದು, ಸಮಾಜದಲ್ಲಿ ಇರ್ತಕ್ಕಂಥ ಕಷ್ಟ ಕಾರ್ಪಣ್ಯಗಳನ್ನು ದೂರ ಮಾಡ್ಬೋದು ಅಂತೇಳಿ ಈ ಸಮಾಜದ ಎಲ್ಲ ಒಂದು ಅಭಿವೃದ್ಧಿಗೆ ಯೋಗ್ಯ ಗುರು, ಅದೇ ರೀತಿ ಯೋಗ್ಯ ಶಿಷ್ಯನ ಅತ್ಯಂತ ಅವಶ್ಯಕತೆ ಇದೆ ಅಂತೇಳಿ ಹೇಳಕ್ ಇಷ್ಟಪಡ್ತೀನಿ. ವೀಕ್ಷಕರೇ, ನಾವು ಈ ದಿನ ಗುರುಪೂರ್ಣಿಮೆ ಎಂದರೇನು, ಗುರುಪೂರ್ಣಿಮೆಯ ಮಹತ್ವವೇನು, ಗುರುವಿನ ಸ್ಥಾನಮಾನಗಳೇನು, ಯೋಗ್ಯ ಗುರು ಎಂದರೇನು, ಇವುಗಳ ಬಗ್ಗೆ ಸವಿಸ್ತಾರವಾಗಿ ಡಾಕ್ಟರ್ ವಿಕ್ರಮ್ ಅವರಿಂದ ತಿಳಿದುಕೊಂಡ್ವಿ. ಅವರಿಗೆ ನಮ್ಮ ಚಾನೆಲ್ ಕಡೆಯಿಂದ ಹೃತ್ಪೂರ್ವಕ ಧನ್ಯವಾದಗಳು ಡಾಕ್ಟ್ರೆ. ಶ್ರೀ ಗುರುಭ್ಯೋ ನಮಃ. ಧನ್ಯವಾದಗಳು. ನಮ್ಮ ವೈದ್ಯ ಮಿತ್ರ ಯೂಟ್ಯೂಬ್ ಚಾನಲನ್ನು ತಾವು ದಯಮಾಡಿ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನಮಗೆ ಪ್ರೋತ್ಸಾಹವನ್ನು ಕೊಡಿ ಅಂತ ತಮ್ಮಲ್ಲಿ ಕಳಕಳಿಯ ವಿನಂತಿ. ನಮಸ್ಕಾರ.